ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತಮಿಳಿನ ಡೀಸೆಲ್ ಅನ್ನೋ ಆಕ್ಷನ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಡೀಸೆಲ್ ವಾಸು ಅವನ ತಂದೆ ಜೊತೆ ಸೇರಿ ಇಲ್ಲೀಗಲ್ ಆಗಿ ಡೀಸೆಲ್ ನ ಸ್ಮಗ್ಲಿಂಗ್ ಮಾಡಿ ಸೇಲ್ ಮಾಡ್ತಾ ಇರ್ತಾರೆ. ಅದು ಒಳ್ಳೆಯ ವಿಷಯಕ್ಕೆ ಆಗಿದ್ರು ಅವರು ಮಾಡ್ತಾ ಇದ್ದಿದ್ದು ತಪ್ಪೆ. ಈ ಮಧ್ಯ ವಾಸುಗೂ ಮತ್ತೆ ಡಿಸಿಪಿಗೂ ಜಗಳ ಆಗುತ್ತೆ. ಪೊಲೀಸರೆಲ್ಲ ವಾಸುನ ಹುಡುಕೋಕೆ ಶುರು ಮಾಡ್ತಾರೆ. ವಾಸು ಮತ್ತೆ ಅವನ ತಂದೆ ಪೊಲೀಸರ ಕೈಲಿ ತಗಲಾಕೊಂಡ್ರ. ಇವರು ಡೀಸೆಲ್ ನ ಹೇಗೆ ಸ್ಮಗ್ಲಿಂಗ್ ಮಾಡ್ತಾ ಇದ್ರು, ಅಷ್ಟಕ್ಕೂ ಇವರಿಗೆ ಸ್ಮಗ್ಲಿಂಗ್ ಮಾಡೋಕೆ ಡೀಸೆಲ್ ಎಲ್ಲಿ ಸಿಗ್ತಾ ಇತ್ತು, ಡಿಸಿಪಿ ಮತ್ತೆ ವಾಸು ಮಧ್ಯ ಜಗಳ ಯಾಕಾಯ್ತು, ಕಡೆಗೆ ಈ ಮೂವಿ ಎಲ್ಲಿ ಬಂದು ನಿಲ್ಲುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಹಳೆ ಕಥೆಯನ್ನ ಹೇಳ್ತಾರೆ. 1979ರಲ್ಲಿ ತಮಿಳುನಾಡು ಗವರ್ನಮೆಂಟ್ 17 ಕಿಲೋಮೀಟರ್ ಉದ್ದದ ಪೈಪ್ ಲೈನ್ ಮಾಡ್ತಾರೆ. ಅದರಲ್ಲಿ ಕ್ರೂಡ್ ಆಯಿಲ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲ ಅಂತ. ಆ ಕ್ರೂಡ್ ಆಯಿಲ್ ಇಂದಾನೆ ಡೀಸೆಲ್, ಪೆಟ್ರೋಲ್, ತಾರ್ ಎಲ್ಲಾನು ಎಕ್ಸ್ಟ್ರಾಕ್ಟ್ ಮಾಡೋದು. ಗವರ್ನಮೆಂಟ್ ಮಾಡಿದ ಪೈಪ್ ಲೈನ್ ಸಮುದ್ರದ ಸುತ್ತ. ಅಂದ್ರೆ ಅಲ್ಲಿಯ ಜನಗಳು ಪೈಪ್ ಲೈನ್ ದಾಟಿ ಸಮುದ್ರಕ್ಕೆ ಮೀನ್ ಹಿಡಿಯೋಕೆ ಹೋಗೋಕೆ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ಜನಗಳು ಪ್ರೊಟೆಸ್ಟ್ ಮಾಡ್ತಾರೆ. ಆದ್ರೆ ಗವರ್ನಮೆಂಟ್ ಅವರು ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನು ಓಡಿಸಿ ಅವರು ಅಂದುಕೊಂಡ ಹಾಗೇನೆ ಪೈಪ್ ಲೈನ್ ಮಾಡಿ ಮುಗಿಸ್ತಾರೆ. ಅವಾಗ 5 ಜನರು ನಾಯಕರಾಗಿ ನಿಂತು ಹೋರಾಟ ಶುರು ಮಾಡ್ತಾರೆ. ಆದ್ರೆ ಪೊಲೀಸರು ಅದ್ರಲ್ಲಿ ಇಬ್ರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಕಡೆಗೆ ಇನ್ನು 3 ಜನ ತಲೆ ಮರೆಸ್ಕೊಂಡು ಓಡೋಗ್ತಾರೆ. ಆ ಮೂವರಲ್ಲಿ ಒಬ್ಬನಾದ ಮನೋಹರನ್ ಆ ಪೈಪ್ ಲೈನ್ ಇಂದ ಯಾರಿಗೂ ಗೊತ್ತಾಗದ ಹಾಗೆ ಕ್ರೂಡ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಅವನ ಗೆಳೆಯ ದಿಲ್ಲಿ ಬಾಬುಗೆ ಅದು ಇಷ್ಟ ಆಗಲ್ಲ. ಆದ್ರೆ ಮನೋಹರನ್ ಆ ಕ್ರೂಡ್ ಆಯಿಲ್ ಇಂದ ಬರೋ ದುಡ್ಡಲ್ಲಿ ಕಷ್ಟದಲ್ಲಿರೋ ಅವರ ಜನರಿಗೆ ಸಹಾಯ ಮಾಡೋಣ ಅಂತ ಹೇಳಿ ದಿಲ್ಲಿ ಬಾಬುನ ಒಪ್ಪಿಸ್ತಾನೆ. ಅದಕ್ಕೆ ಅವರು ಒಂದು ಸಿಂಡಿಕೇಟ್ ಮಾಡ್ಕೊಂಡು ಕ್ರೂಡ್ ಆಯಿಲ್ ನ ಕದ್ದು ಸೇಲ್ ಮಾಡಿ ಕಷ್ಟದಲ್ಲಿರೋ ಅವರ ಜನಗಳಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅಲ್ಲಿಂದ ಕತೆ 2014ಕ್ಕೆ ಬರುತ್ತೆ. ಇವಾಗ ಮನೋಹರನ್ನ ಮಗ ವಾಸು ಕೆಮಿಕಲ್ ಇಂಜಿನಿಯರಿಂಗ್ ಓದಿ ಅವನು ಕೂಡ ಕ್ರೂಡ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಶುರು ಮಾಡ್ತಾನೆ. ಕ್ರೂಡ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಲಾರಿಗಳಲ್ಲಿ ತುಂಬಿಸ್ಕೊಂಡು ಪೊಲೀಸರ ಚೆಕ್ ಪೋಸ್ಟ್ ದಾಟಿ ಲಾರಿಗಳು ಮುಂಬೈಗೆ ಹೋಗ್ತಾ ಇರ್ತವೆ. ಅಲ್ಲಿ ಪತಾನ್ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ನ ಫ್ಯಾಕ್ಟರಿಯಲ್ಲಿ ಆಯಿಲ್ ನ ಡೀಸೆಲ್, ಪೆಟ್ರೋಲ್, ತಾರಾಗಿ ಕನ್ವರ್ಟ್ ಮಾಡಿ ವಾಪಸ್ ಚೆನ್ನೈಗೆ ಕಳಿಸ್ತಾ ಇರ್ತಾರೆ. ಅದಕ್ಕೆ ಗವರ್ನಮೆಂಟ್ ಆಯಿಲ್ ಪ್ಲಾಂಟ್ ಇಂದ ಜಾರ್ಜ್ ಅನ್ನೋ ವ್ಯಕ್ತಿ, ಹಾರ್ಬರ್ ಕಡೆಯಿಂದ ಮೂರ್ತಿ ಅನ್ನೋ ವ್ಯಕ್ತಿ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ. ಪತಾನ್ ಫ್ಯಾಕ್ಟರಿಯಿಂದ ವಾಪಸ್ ಆಯಿಲ್ ಬಂದ್ಮೇಲೆ ಅದನ್ನ ಅವರ ಸಿಂಡಿಕೇಟ್ ಅಂಡರ್ ಅಲ್ಲಿ ಇದ್ದ ಬಂಕ್ಗಳಿಗೆ ಕಡಿಮೆ ದುಡ್ಡಿಗೆ ಸೇಲ್ ಮಾಡ್ತಾ ಇರ್ತಾರೆ. ಬಂದ ದುಡ್ಡಲ್ಲಿ ಮೂರ್ತಿ, ಜಾರ್ಜ್ಗೂ ದುಡ್ಡು ಕೊಡ್ಬೇಕಿರುತ್ತೆ. ಅವರೇ ಬಂದು ದುಡ್ಡು ತಗೊಂಡು ಹೋಗ್ತಾ ಇರ್ತಾರೆ. ಇನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಡಿಸಿಪಿ ಮಾಯವೇಲುಗೆ ದುಡ್ಡು ಕೊಡ್ಬೇಕಿರುತ್ತೆ. ಮಾಯವೇಲು ಸ್ವಲ್ಪ ಮೆಂಟಲ್ ಮತ್ತೆ ಕೋಪಿಷ್ಟ, ಯಾವುದಕ್ಕೂ ಕೇರ್ ಮಾಡದ ಪೊಲೀಸ್ ಆಗಿರ್ತಾನೆ. ಇನ್ನ ಮಿಕ್ಕಿದ ದುಡ್ಡನ್ನ ಮನೋಹರ ಮತ್ತೆ ವಾಸು ಜನಗಳ ಕಷ್ಟ ತೀರಿಸೋಕೆ ಬಳಸ್ಕೊಳ್ತಾ ಇರ್ತಾರೆ. ಇವಾಗ ಅದೇ ರೀತಿ ಬಂದ ದುಡ್ಡನ್ನ ವಾಸು ತಗೊಂಡ್ ಬಂದು ಜೆಟ್ ರಯಾನ್ ಅನ್ನೋ ಅವನ ಗೆಳೆಯನಿಗೆ ಕೊಡ್ತಾನೆ. ಬಾಂಗ್ಲಾದೇಶಲ್ಲಿ ಕೆಲವು ಮೀನುಗಾರರು ತಗಲಾಕೊಂಡಿರ್ತಾರೆ. ಅವರನ್ನ ಬಿಡಿಸೋಕೆ ವಾಸು ಜೆಟ್ ರಯಾನ್ಗೆ ದುಡ್ಡು ಕೊಡ್ತಾನೆ. ಜೆಟ್ ರಯಾನ್ ವಾಸು ಕೊಡ್ತಿದ್ದ ದುಡ್ಡಿನ ಲೆಕ್ಕ ಬರೆದು ಇಟ್ಕೊಂಡಿರ್ತಾನೆ. ವಾಸು ಹೇಳಿದ ಹಾಗೆ ಜೆಟ್ ರಯಾನ್ ಮೀನುಗಾರರನ್ನ ಬಿಡಿಸ್ಕೊಂಡ್ ಬರ್ತಾನೆ. ಎಲ್ರು ಜೆಟ್ ರಯಾನ್ನ ಹೊಗಳ್ತಾ ಇರ್ತಾರೆ. ಈ ಕೆಲಸ ಜೆಟ್ ರಯಾನ್ ಮಾಡಿದ್ದಲ್ಲ, ವಾಸುನೇ ಮಾಡಿರೋದು ಅಂತ ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಅಲ್ಲಿನ ಜನರಿಗೆ ವಾಸು ಕಂಡ್ರೆ ಆಗ್ತಿರಲ್ಲ. ಅದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಪೊಲೀಸರು ಎಷ್ಟೇ ಟ್ರೈ ಮಾಡಿದ್ರು ಅವರಿಗೆ ವಾಸು ಮಾಡೋ ಸ್ಮಗ್ಲಿಂಗ್ ಬಗ್ಗೆ ಕಂಡಿಡಿಯೋಕ್ ಆಗ್ತಾ ಇರಲ್ಲ. ಹೀಗೆ ವಾಸು ಒಂದಿನ ಜಾತ್ರೆಯಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಅವಳ ಹೆಸರು ಪೂರ್ಣಿ ಅಂತ. ಪೂರ್ಣಿ ಮನೋಹರ್ ಸಿಂಡಿಕೇಟ್ಗೆ ಸಹಾಯ ಮಾಡ್ತಿದ್ದ ಲಾಯರ್ನ ಮಗಳು. ಅವಳು ಕೂಡ ಇವಾಗ ಲಾ ಓದ್ತಾ ಇರ್ತಾಳೆ. ಪೂರ್ಣಿನ ನೋಡಿದ ವಾಸುಗೆ ಪೂರ್ಣಿ ಮೇಲೆ ಲವ್ ಆಗುತ್ತೆ. ಈ ಕಡೆ ಪೂರ್ಣಿಗೆ ಅವಳು ನೀರಲ್ಲಿ ಮುಳುಗೋ ರೀತಿ, ಅವಳನ್ನ ಯಾವುದೋ ಮತ್ಸ್ಯಕನ್ಯೆ ಬಂದು ಕಾಪಾಡೋ ರೀತಿ ಕನಸು ಬೀಳ್ತಾನೆ ಇರುತ್ತೆ. ಹೀಗೆ ಒಂದಿನ ರೋಡಲ್ಲಿ ತಾರ ಹಾಕೋಕೆ ಆಯಿಲ್ ಹಾಕಿರ್ತಾರೆ. ಅಲ್ಲಿ ಪೂರ್ಣಿ ಮತ್ತೆ ಕೆಲವು ಹುಡುಗಿಯರು ರೋಡ್ ನ ಬ್ಲಾಕ್ ಮಾಡಿರ್ತಾರೆ. ಆದ್ರೂ ವಾಸು ಅದೇ ರೋಡಲ್ಲಿ ಗಾಡಿ ನುಗ್ಗಿಸ್ತಾನೆ. ಅದನ್ನ ನೋಡಿ ಪೂರ್ಣಿ ಅದು ವಾಸು ಅಂತ ಗೊತ್ತಿಲ್ಲದೆ ಬೈತಾ ಇರ್ತಾಳೆ. ವಾಸುಗೆ ಪೂರ್ಣಿ ಇನ್ನೂ ಇಷ್ಟ ಆಗ್ತಾಳೆ. ಇವಾಗ ನಮಗೆ ಬಾಲಮುರುಗನ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಬಾಲ ಮುಂಬೈಯಿಂದ ಬರ್ತಿದ್ದ ಮನೋಹರನ್ನ ಲಾರಿ ಡ್ರೈವರ್ಗಳನ್ನ ಅವನ ಬುಟ್ಟಿಗೆ ಹಾಕೊಂಡು ಲಾರಿಗಳು ಬಂಕ್ಗೆ ಹೋಗೋ ಮುಂಚೆ ಅವನ ಫ್ಯಾಕ್ಟರಿಗೆ ಕರ್ಕೊಂಡು ಬಂದು ಸ್ವಲ್ಪ ಪೆಟ್ರೋಲ್, ಡೀಸೆಲ್ ಎತ್ಕೊಂಡು ಗೊತ್ತಾಗ್ಬಾರ್ದು ಅಂತ ಲಾರಿಗೆ ನೀರು, ಕೇಸರಿ ಪುಡಿ ಹೀಗೆ ಏನೇನೋ ಸೇರಿಸಿ ಕಳಿಸ್ತಾನೆ. ಆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬಂಕಿಂದ ಹಾಕಿಸ್ಕೊಂಡ ಗಾಡಿಗಳ ಇಂಜಿನ್ಗಳು ಸೀಸ್ ಆಗ್ತಾ ಇರುತ್ತೆ. ಪಾಪ ಒಬ್ಬ ಹೊಸ ಕಾರ್ ತಗೊಂಡ್ ಬಂದು ಒಂದು ಬಂಕ್ ಅಲ್ಲಿ ಡೀಸೆಲ್ ಹಾಕಿಸ್ಕೊಂಡಿರ್ತಾನೆ. ಅವನ್ ಇಂಜಿನ್ ಸೀಸ್ ಆಗಿರೋದು ಗೊತ್ತಾಗಿ ಪೊಲೀಸರನ್ನ ಕರ್ಕೊಂಡು ಬಂಕ್ ಹತ್ರ ಬಂದ್ಬಿಡ್ತಾನೆ. ಈ ವಿಷಯ ವಾಸುಗೆ ಗೊತ್ತಾಗಿ ವಾಸು ಬಂಕ್ಗೆ ಬಂದು ಪೆಟ್ರೋಲ್ ನ ಟೆಸ್ಟ್ ಮಾಡ್ತಾನೆ. ಅದು ಕಲಬೆರಕೆ ಆಗಿದೆ ಅಂತ ಗೊತ್ತಾಗುತ್ತೆ. ಬಂಕ್ಗೆ ಪೆಟ್ರೋಲ್ ಹಾಕೋ ಲಾರಿಗಳನ್ನ ಚೆಕ್ ಮಾಡಿದಾಗ ಪೆಟ್ರೋಲ್ ಎಲ್ಲಾನು ಕ್ಯಾನ್ಗೆ ತುಂಬಿ ಬಾಲ ಅದನ್ನ ಲಾರಿ ಒಳಗೇನೆ ಇಟ್ಟಿರ್ತಾನೆ. ಲಾರಿ ಡ್ರೈವರ್ಸ್ ಕೂಡ ಬಾಲ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿ ವಾಸು ಲಾರಿ ಓನರ್ಸ್ ನ ಕರೆದು ವಾರ್ನ್ ಮಾಡ್ತಾನೆ. ಅದಕ್ಕೆ ಆ ಲಾರಿ ಓನರ್ಸ್ ಹೋಗಿ ಬಾಲ ಜೊತೆನೆ ಸೇರ್ಕೊಬಿಡ್ತಾರೆ. ಬಾಲ ವಾಸು ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡೋದನ್ನ ತಡಿಬೇಕು ಅಂತ ಕೌನ್ಸಿಲರ್ ನ ಕಳಿಸ್ತಾನೆ.
ಆ ಪೈಪ್ ಹೋಗಿರೋ ಜಾಗದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದು ಗೊತ್ತಾಗ್ಬಾರ್ದು ಅಂತ ವಾಸು ಗುಡಿಸ್ಲು ಹಾಕೊಂಡಿರ್ತಾನೆ. ವಾಸು ಆ ಗುಡಿಸಲ ಒಳಗೆ ಎಕ್ಸ್ಟ್ರಾಕ್ಟ್ ಮಾಡೋ ಜಾಗದಲ್ಲಿ ಇದ್ದಾಗಲೇ ಅಲ್ಲಿಗೆ ಕೌನ್ಸಿಲರ್ ರೌಡಿಗಳ ಜೊತೆ ಬರ್ತಾನೆ. ವಾಸು ನೋಡಿದ್ರೆ ಬೀಡಿ ಸೇದೋಕೆ ಲೈಟರ್ ಹಚ್ತಾ ಇರ್ತಾನೆ. ಅದನ್ನ ನೋಡಿ ಕೌನ್ಸಿಲರ್ ಭಯ ಪಡ್ಕೊಂಡು ಓಡೋಗ್ತಾನೆ. ಯಾಕಂದ್ರೆ ಆಯಿಲ್ಗೆ ಬೆಂಕಿ ಟಚ್ ಆದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ. ಆದ್ರೆ ಆಯಿಲ್ಗಿಂತ ಮುಂಚೆ ಪೈಪ್ ಕ್ಲೀನ್ ಆಗೋಕೆ ವಾಟರ್ ಬರುತ್ತೆ. ವಾಸು ಅದೇ ನೀರಲ್ಲಿ ಮುಖ ತೊಳ್ಕೊಂಡು ಈಚೆ ಬರ್ತಾನೆ. ಬಂದು ಕೌನ್ಸಿಲರ್ಗೂ ಅವ್ನ್ ಕರ್ಕೊಂಡ್ ಬಂದಿದ್ದ ರೌಡಿಗಳಿಗೂ ಚೆನ್ನಾಗಿ ಹೊಡೆದು ಓಡಿಸ್ತಾನೆ. ಅದಕ್ಕೆ ಬಾಲ ಇವಾಗ ಡಿಸಿಪಿ ಮಾಯವೇಲು ಬಳಿಗೆ ಹೋಗ್ತಾನೆ. ಮಾಯವೇಲುಗೂ ಮನೋಹರನ್ ಮತ್ತೆ ವಾಸು ಕಂಡ್ರೆ ಆಗ್ತಿರಲ್ಲ. ಅದಕ್ಕೆ ಸಿಂಡಿಕೇಟ್ ನ ಬಾಲ ಕೈಗೆ ಕೊಡ್ಬೇಕು ಅಂತ ಮಾಯಾ ಡಿಸೈಡ್ ಮಾಡ್ಕೋತಾನೆ. ಸಿಂಡಿಕೇಟ್ ಮೀಟಿಂಗ್ ಕರೀತಾರೆ. ಅಲ್ಲಿ ಬಾಲ ಅವನು ಕೂಡ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಸಿಂಡಿಕೇಟ್ ಮೆಂಬರ್ಸ್ ಎಲ್ರು ಬೇಡ ಅಂತಾರೆ. ಅಲ್ಲಿ ವಾಸು ಕೂಡ ಇರ್ತಾನೆ. ಅಲ್ಲೇ ವಾಸುಗೂ ಮತ್ತೆ ಮಾಯಾಗೂ ಜಗಳ ಆಗುತ್ತೆ. ಮಾಯಾ ಗನ್ ತೆಗಿತಾನೆ. ವಾಸು ಅದೇ ಗನ್ ಕಿತ್ಕೊಂಡು ಮಾಯಾ ಕಡೆ ಹಿಡಿತಾನೆ. ಇದನ್ನ ನೋಡಿ ಮನೋಹರನ್ ವಾಸುಗೆ ಹೊಡೆದು ಸುಮ್ನೆ ಇರಿಸಿ ಬಾಲಾಗೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋಕೆ ಪರ್ಮಿಷನ್ ಕೊಡ್ತಾನೆ. ಜೊತೆಗೆ ಮಾಯಾ ಅವನಾಟ ಶುರು ಮಾಡ್ತಾನೆ. ಮನೋಹರನ್ ಲಾರಿಗಳನ್ನ ಚೆಕ್ ಪೋಸ್ಟ್ ಅಲ್ಲಿ ಹೋಗೋಕೆ ಬಿಡದೆ ಡ್ರೈವರ್ಸ್ನೆಲ್ಲ ಸ್ಟೇಷನ್ಗೆ ಎಳ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾನೆ. ಇದು ವಾಸುಗೆ ಗೊತ್ತಾಗಿ ಬಾಲ ಮತ್ತೆ ಮಾಯಾ ಕಥೆನ ಮುಗಿಸ್ಬೇಕು ಅಂತ ಹೇಳ್ತಾನೆ. ಆದ್ರೆ ಮನೋಹರನ್ ಬೇಡ ಅಂತಾನೆ. ಅದೇ ದಿನ ಸಂಜೆ ಯಾವುದೋ ಫಂಕ್ಷನ್ ಇಂದ ಮಾಯಾ ಅವನ ಹೆಂಡತಿ ಮತ್ತೆ ಮಗು ಜೊತೆ ಈಚೆ ಬರ್ತಾನೆ. ನೋಡಿದ್ರೆ ಈಚೆ ಡಿಪಾರ್ಟ್ಮೆಂಟ್ ಜೀಪೇ ಇರಲ್ಲ. ಅವಾಗ ಅಲ್ಲಿಗೆ ವಾಸು ಮಾಯಾನ ಟೋಪಿ ಹಾಕೊಂಡ್ ಬಂದು ಮಾಯಾಗೆ ಎಲ್ರು ಬಿಡು ಅಂತ ವಾರ್ನ್ ಮಾಡಿ ಅವ್ನ್ ಟೋಪಿ ಕೊಟ್ಟು ಹೋಗ್ತಾನೆ. ಡಿಪಾರ್ಟ್ಮೆಂಟ್ ಜೀಪ್ ಕಳ್ತನ ಆಗಿರೋದಕ್ಕೆ ಮಾಯಾ ಮೇಲೆ ಎನ್ಕ್ವೈರಿ ಆಗ್ತಾರೆ. ಹೈಯರ್ ಆಫೀಸರ್ಸ್ ಮಾಯಾಗೆ ಬೈತಾರೆ. ವಾಸು ಜೀಪ್ ನ ಕಮಿಷನರ್ ಆಫೀಸ್ ಹತ್ರನೇ ನಿಲ್ಸಿರ್ತಾನೆ. ಇದ್ರಿಂದ ಮಾಯಾಗೆ ವಾಸು ಮೇಲೆ ಕೋಪ ಬಂದು ವಾಸುನ ಹುಡುಕಿಕೊಂಡು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋ ಜಾಗಕ್ಕೆ ಹೋಗಿ ವಾಸುಗೆ ಹೊಡಿತಾ ಇರ್ತಾನೆ. ಮೊದಲಿಗೆ ವಾಸು ಅದನ್ನ ತಡೆಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಮಾಯಾ ನಿಲ್ಸೋದೇ ಇಲ್ಲ. ಅದಕ್ಕೆ ವಾಸು ಪಿತ್ತ ನೆತ್ತಿಗೆ ಏರಿ ವಾಸುನೇ ಮಾಯಾಗೆ ಸಾಯೋ ರೀತಿ ಹೊಡಿತಾನೆ. ಮಾಯಾನ ಆಸ್ಪತ್ರೆಗೆ ಸೇರಿಸ್ತಾರೆ. ತುಂಬಾ ಸೀರಿಯಸ್ ಆಗಿರುತ್ತೆ. ಅದಕ್ಕೆ ವಾಸುನ ಹಿಡಿಯೋಕೆ ಅಬ್ದುಲ್ಲಾ ಅನ್ನೋ ಪೊಲೀಸ್ಗೆ ಹೇಳ್ತಾರೆ. ಅಬ್ದುಲ್ಲಾ ಎಕ್ಸ್ಟ್ರಾ ಫೋರ್ಸ್ ಜೊತೆ ವಾಸು ಅಡ್ಡಗಳಿಗೆ ಹೋಗಿ ವಾಸುನ ಹಿಡಿಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ವಾಸು ಸಿಗ್ತಾ ಇರಲ್ಲ. ಪೊಲೀಸರು ಹುಡುಕ್ತಾನೆ ಇರ್ತಾರೆ. ಮನೋಹರನ್ ಸಹಾಯಕ್ಕೆ ಅಂತ ಮಿನಿಸ್ಟರ್ ಹತ್ರಕ್ಕೆ ಹೋಗ್ತಾನೆ. ಮಿನಿಸ್ಟರ್ ವಾಸುನ ಅಬ್ಸ್ಕಂಡ್ ಆಗೋಕೆ ಹೇಳು ಅಂತಾನೆ. ಅದೇ ರೀತಿ ಮನೋಹರನ್ ವಾಸುನ ಭೇಟಿಯಾಗಿ ಅವನಿಗೆ ಸ್ವಲ್ಪ ದಿನ ಅಬ್ಸ್ಕಂಡ್ ಆಗೋಕೆ ಹೇಳ್ತಾನೆ. ಇಲ್ಲಿ ನಮ್ಗೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಅದೇನೆಂದ್ರೆ ವಾಸು ಮನೋಹರನ್ನ ಸ್ವಂತ ಮಗ ಅಲ್ಲ. ವಾಸು ದಿಲ್ಲಿ ಬಾಬು ಮಗ. ಇವಾಗ ದಿಲ್ಲಿ ಬಾಬು ಮತ್ತೆ ಅವನ ಹೆಂಡತಿ ಸತ್ತೋಗಿರ್ತಾರೆ. ಅದಕ್ಕೆ ಚಿಕ್ಕ ವಯಸ್ಸಿನಿಂದಾನು ವಾಸುನ ಮನೋಹರನ್ನೇ ನೋಡ್ಕೊಳ್ತಾ ಇರ್ತಾನೆ. ಮನೋಹರನ್ ವಾಸುಗೆ ಈ ಆಯಿಲ್ ದಂಧೆ ಎಲ್ಲ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿ ಬೇರೆ ಬಿಸ್ನೆಸ್ ಮಾಡ್ಕೊಂಡು ಇರುವಂತಾನೆ. ಆದ್ರೆ ವಾಸು ಕೇಳಲ್ಲ. ಇವಾಗ ವಾಸು ಸ್ವಲ್ಪ ದಿನ ಪೊಲೀಸರ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಪೊಟ್ಟು ಶೇಖರ್ ಅನ್ನೋ ವ್ಯಕ್ತಿ ಮನೆಗೆ ಹೋಗ್ತಾನೆ. ಪೊಟ್ಟು ಶೇಖರ್ ಕೂಡ ಮೊದಲು ಮನೋಹರನ್ ಜೊತೆನೆ ಕೆಲಸ ಮಾಡ್ತಾ ಇರ್ತಾನೆ. ಮನೋಹರನ್ನೇ ಶೇಖರ್ಗೆ ಮದುವೆ ಮಾಡಿಸಿ ಆ ಕೆಲಸ ಬಿಡಿಸಿ ಊರಿಂದ ದೂರ ಕಳಿಸಿರ್ತಾನೆ. ಆದ್ರೆ ಇವಾಗ ಶೇಖರ್ ಹೆಂಡತಿ ವಾಸು ಅಲ್ಲಿಗೆ ಬಂದಿದ್ಕೆ ತೊಂದರೆ ಆಗುತ್ತೆ ಅಂತ ಶೇಖರ್ಗೆ ಬೈತಾ ಇರ್ತಾಳೆ. ಶೇಖರ್ ಅವನ ಹೆಂಡತಿಗೇನೆ ಬೈದು ಏನೇ ಆದ್ರೂ ವಾಸು ಅಲ್ಲೇ ಇರ್ತಾನೆ ಅಂತ ಹೇಳ್ತಾನೆ. ಈ ಕಡೆ ಪೂರ್ಣಿಗೆ ಆ ಕನಸು ಯಾವಾಗ್ಲೂ ಬರ್ತಾನೆ ಇರುತ್ತೆ. ಅದಕ್ಕೆ ಅವಳಿಗೆ ನೀರ್ ಕಂಡ್ರೆ ಭಯ ಶುರುವಾಗಿರುತ್ತೆ. ಅದಕ್ಕೆ ಆ ಭಯ ಹೋಗೋಕೆ ಸಮುದ್ರಕ್ಕೆ ಹೋಗೋಕೆ ಪೂರ್ಣಿ ಮತ್ತೆ ಅವಳ ಫ್ರೆಂಡ್ಸ್ ಪ್ಲಾನ್ ಮಾಡ್ತಾರೆ. ಈ ಕಡೆ ವಾಸು ಅವನ ಫ್ರೆಂಡ್ ತಿಮಿಂಗಲನ್ ಜೊತೆ ಅಬ್ಸ್ಕಂಡ್ ಆಗೋಕೆ ಸಮುದ್ರಕ್ಕೇನೆ ಹೋಗಿರ್ತಾನೆ. ಅದೇ ಪ್ಲೇಸ್ಗೆ ಪೂರ್ಣಿ ಅವಳ ಫ್ರೆಂಡ್ಸ್ ಜೊತೆ ಬೋಟ್ ಅಲ್ಲಿ ಬರ್ತಾಳೆ. ಆ ಬೋಟ್ ಹಾಳಾಗುತ್ತೆ. ಪೂರ್ಣಿನ ನೋಡಿ ವಾಸು ಅವರನ್ನ ಅವರ ಲಾಂಚ್ಗೆ ಹತ್ತಿಸ್ಕೋತಾನೆ. ಪೂರ್ಣಿ ಹತ್ತುವಾಗ ನೀರೊಳಗೆ ಬಿದ್ದೋಗ್ತಾಳೆ. ಆದ್ರೆ ವಾಸು ಕಾಪಾಡ್ತಾನೆ. ರಾತ್ರಿ ಆಗುತ್ತೆ. ಪೂರ್ಣಿ ಮಲಗಿದ್ದಾಗ ಮತ್ತೆ ಅವಳಿಗೆ ಮತ್ಸ್ಯಕನ್ಯೆಯ ಕನಸು ಬೀಳುತ್ತೆ. ಪೂರ್ಣಿಗೆ ಎಚ್ಚರ ಆಗುತ್ತೆ. ಅವಾಗ ಅವಳಿಗೆ ವಾಸು ಶರ್ಟ್ ಜೇಬಿಂದ ಬಿದ್ದಿದ್ದ ಅವನ ಪರ್ಸ್ ಸಿಗುತ್ತೆ. ಅದ್ರಲ್ಲಿ ವಾಸು ತಂದೆ ತಾಯಿಯ ಫೋಟೋ ಇರುತ್ತೆ. ಪೂರ್ಣಿ ಕನಸಲ್ಲಿ ಬರ್ತಿದ್ದ ಮತ್ಸ್ಯಕನ್ಯೆ ವಾಸು ತಾಯಿನೇ ಆಗಿರ್ತಾಳೆ. ಪೂರ್ಣಿ ವಾಸು ಬಳಿ ಹೋಗಿ ಆ ಫೋಟೋ ತೋರಿಸಿ ಇವ್ರು ಯಾರು ಅಂತ ಕೇಳ್ತಾಳೆ. ಅವಾಗ ವಾಸು ಇವ್ರು ನನ್ ತಂದೆ ತಾಯಿ, ಮನೋಹರನ್ ನನ್ ತಂದೆಯ ಗೆಳೆಯ ಅಂತ ಹೇಳಿ ಅವನ್ ತಂದೆ ತಾಯಿ ಕತೆ ಹೇಳ್ತಾನೆ. ವಾಸು ತಾಯಿ ಕಷ್ಟದಲ್ಲಿರೋ ಜನರಿಗೆ ಅಡಿಗೆ ಮಾಡಿ ಕೊಡೋಕೆ ಮೀನ್ ತರೋಕೆ ಹೋಗ್ತಾಳೆ. ವಾಸು ತಂದೆ ಫ್ರೀ ಆಗಿ ಮೀನ್ ಕೊಟ್ಟು ಕಳಿಸ್ತಾರೆ. ಆ ಮೀನಿನ ಒಳಗೆ ಒಂದು ಚಿನ್ನದ ಉಂಗುರ ಇರುತ್ತೆ. ಅದನ್ನ ವಾಸು ತಾಯಿ ವಾಪಸ್ ತಂದು ವಾಸು ತಂದೆಗೆ ಕೊಟ್ರೆ ಅವರು ಅದನ್ನ ತಗೊಳ್ಳಲ್ಲ. ಅಲ್ಲಿಂದ ಇಬ್ರಿಗೂ ಲವ್ ಆಗಿ ಮದುವೆ ಕೂಡ ಆಗ್ತಾರೆ. ವಾಸು ಉಡ್ತಾನೆ. ಎಲ್ರೂ ಖುಷಿಯಾಗಿರ್ತಾರೆ. ಒಂದ್ಸಲ ವಾಸು ತಂದೆ ಬೋಟ್ ಅಲ್ಲಿ ಕ್ರೂಡ್ ಆಯಿಲ್ ತಗೊಂಡು ಹೋಗುವಾಗ ಪೊಲೀಸರಿಗೆ ಗೊತ್ತಾಗಿ ಶೂಟ್ ಮಾಡ್ತಾರೆ. ಬೋಟ್ ಸಮೇತ ವಾಸು ತಂದೆ ಸತ್ತೋಗ್ತಾನೆ. ವಾಸು ತಾಯಿ ಸುನಾಮಿಯಲ್ಲಿ ಕೊಚ್ಕೊಂಡೋಗ್ತಾರೆ. ದಿಲ್ಲಿ ಬಾಬು ಊರವರನ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡ್ಕೊಂಡೋಗಿ ಚೆನ್ನಾಗಿ ಹೊಡಿತಾರೆ. ಅದಕ್ಕೆ ವಾಸು ಕಂಡ್ರೆ ಆ ಊರಿನ ಜನರಿಗೆ ಆಗ್ತಾ ಇರಲ್ಲ. ಅವಾಗ ಮನೋಹರನ್ ವಾಸುನ ಅವನ್ ಜೊತೆ ಕರ್ಕೊಂಡೋಗಿ ಓದಿಸಿ ಎಲ್ಲಾ ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾನೆ. ಇದನ್ನೆಲ್ಲ ವಾಸು ಪೂರ್ಣಿಗೆ ಹೇಳಿ ನನ್ ತಾಯಿ ಇದೇ ಕಡಲಲ್ಲಿ ಇದಾರೆ ಅನ್ಸುತ್ತೆ, ಒಂದೊಂದ್ಸಲ ಅವರು ಮಾತಾಡೋದು ನನಗೆ ಕೇಳಿಸುತ್ತೆ ಅಂತಾನೆ. ಅವಾಗ ಪೂರ್ಣಿ ನೀನ್ ಹೇಳೋದ್ನ ನಂಬ್ತೀನಿ, ನೀನು ಮಸಕನ್ಯೆ ಇರೋದ್ನ ನಂಬ್ತೀಯಾ ಅಂತ ಕೇಳ್ತಾಳೆ. ವಾಸು ನಂಬೋದೇನೋ ಅವನ ಕೈ ಮೇಲೆ ಟ್ಯಾಟೂ ಕೂಡ ಹಾಕಿಸ್ಕೊಂಡಿರ್ತಾನೆ.
ಅಲ್ಲಿ ಪೂರ್ಣಿ ಅವನ ತಾಯಿ ಅವಳ ಕನಸಲ್ಲಿ ಬರ್ತಾ ಇದ್ದಿದ್ನ ಹೇಳ್ತಾಳೆ. ಅಂದ್ರೆ ಅವಳ ತಾಯಿ ಇವರಿಬ್ರು ಒಂದಾಗ್ಲಿ ಅಂತ ಪೂರ್ಣಿ ಕನಸಲ್ಲಿ ಬರ್ತಾ ಇದ್ಲು ಅಂತ ಇಬ್ರಿಗೂ ಗೊತ್ತಾಗುತ್ತೆ. ಆದ್ರೂ ಇಬ್ರು ಅವರ ಲವ್ ನ ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ. ಈ ಕಡೆ ಮಾಯ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾನೆ. ಅವನಿಗೆ ವಾಸು ಅಪ್ಸ್ಕೊಂಡಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಹೀಗೆ ದಿನಗಳು ಕಳಿತಾ ಮಾಯ ಹುಷಾರಾಗಿ ವಾಪಸ್ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆಗಿ ಕಮಿಷನರ್ ಹತ್ರ ವಾಸುನ ಎನ್ಕೌಂಟರ್ ಮಾಡೋಕೆ ಆರ್ಡರ್ ಕೇಳ್ತಾನೆ. ಆದ್ರೆ ಆರ್ಡರ್ ಸಿಗಲ್ಲ. ಆದ್ರೂ ಕಮಿಷನರ್ ಅನ್ಅಫಿಷಿಯಲ್ ಆಗಿ ಏನೇ ಮಾಡಿದ್ರು ಡಿಪಾರ್ಟ್ಮೆಂಟ್ ಹೆಸರು ಮಧ್ಯ ತರಬೇಡ ಅಂತಾರೆ. ಅಂದ್ರೆ ಒಂದ್ ರೀತಿ ಪರ್ಮಿಷನ್ ಕೊಟ್ಟ ಹಾಗೇನೆ. ಇಲ್ಲಿಂದ ಮಾಯ ವಾಸುಗೆ ಗೊತ್ತಿದ್ದ ಎಲ್ಲರನ್ನು ಸಾಯಿಸ್ತಾ ವಾಸುನ ಹುಡುಕ್ತಾ ಇರ್ತಾನೆ. ಮನೋಹರನ್ ಬಂಕೆ ಹೋಗಿ ಪೆಟ್ರೋಲ್ ಕಲಬೆರಕೆ ಆಗಿದೆ ಅಂತ ಹೇಳ್ತಾನೆ. ಜೊತೆಗೆ ಪೂರ್ಣಿ ತಂದೆನೂ ಕೂಡ ಅವನ್ ಕಡೆ ಮಾಡ್ಕೊಂಡಿರ್ತಾನೆ. ಮನೋಹರನ್ನ ಅರೆಸ್ಟ್ ಮಾಡ್ತಾನೆ. ಬಾಲಾಗೆ ಸಿಂಡಿಕೇಟ್ ನ ಟೇಕ್ ಓವರ್ ಮಾಡೋಕೆ ಹೇಳ್ತಾನೆ. ಬಾಲ ಸಿಂಡಿಕೇಟ್ ಮೆಂಬರ್ಸ್ ಫ್ಯಾಮಿಲಿನ ಎದುರಿಸಿ ಎಲ್ರು ಅವನ್ ಮಾತ್ ಕೇಳೋ ಹಾಗೆ ಮಾಡ್ಕೋತಾನೆ. ವಾಸು ಅಬ್ಸ್ಕೊಂಡಾಗೋಕೆ ಜೆಟ್ರಾಯನ್ನೇ ಲಾಂಚ್ ಕೊಟ್ಟಿರೋದು ಅಂತ ಮಾಯಾಗಿ ಗೊತ್ತಾಗುತ್ತೆ. ಮಾಯಾಗೆ ವಾಸು ಕಡಲಲ್ಲಿ ಇದ್ದಾನೆ ಅಂತ ಗೊತ್ತಾಗಿದೆ ಅಂತ ಜೆಟ್ರಾಯನ್ಗೆ ಗೊತ್ತಾಗಿ ಜೆಟ್ರಾಯನ್ ಮೋರಿ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡಿ ವಾಸುಗೆ ಎಸ್ಕೇಪ್ ಆಗೋಕೆ ಹೇಳ್ತಾನೆ. ಆದ್ರೆ ಮನೋಹರನ್ ಅರೆಸ್ಟ್ ಆಗಿರೋದು ಹೇಳ್ಬೇಡ ಅಂತಾನೆ. ಅದೇ ರೀತಿ ಮಾರನೇ ದಿನವೇ ಮೋರಿ ಹೋಗಿ ವಾಸುಗೆ ಅಲ್ಲಿಂದ ಕಾಕಿನಾಡಾಗೆ ಹೋಗೋಕೆ ಹೇಳಿ ವಾಪಸ್ ಬರ್ತಾ ಪೂರ್ಣಿ ಮತ್ತೆ ಅವಳ ಫ್ರೆಂಡ್ಸ್ ನ ಊರಿಗೆ ಕರ್ಕೊಂಡ್ ಬರ್ತಾನೆ. ಈ ಕಡೆ ಪೂರ್ಣಿಗೆ ಯಾವಾಗ್ಲೂ ವಾಸುದೇ ಧ್ಯಾನ ಆಗಿರುತ್ತೆ. ವಾಸುಗೆ ಪೂರ್ಣಿದೆ ಧ್ಯಾನ ಆಗಿರುತ್ತೆ. ಅದಕ್ಕೆ ವಾಸು ಕಾಕಿನಾಡೆಯಿಂದ ವಾಪಸ್ ಚೆನ್ನೈಗೆ ಬರೋಕೆ ಪ್ಲಾನ್ ಮಾಡ್ತಾನೆ. ಈ ಕಡೆ ಬಾಲ ಜೆಟ್ರಾಯನ್ ಊರಿಂದ ಕ್ರೂಡ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಬರ್ತಾನೆ. ಅದನ್ನ ಜೆಟ್ರಾಯನ್ ನೋಡಿ ಕೇಳೋಕೆ ಹೋದಾಗ ಜೆಟ್ರಾಯನ್ಗೆ ಹೊಡೆದು ಆಯಿಲ್ ಒಳಗೆ ಮುಖ ಅದ್ದಿ ಜೆಟ್ರಾಯನ್ನ ಸಾಯಿಸ್ಬಿಟ್ಟು ಬಾಡಿನ ಎತ್ಕೊಂಡು ಹೋಗ್ತಾರೆ. ಮಾರನೇ ದಿನ ಜಾರ್ಜ್ಗೆ ಆಯಿಲ್ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಮಾಮೂಲಿ ವಾಸು ಕೆಲಸ ಅನ್ಕೊಂಡ್ರೆ ಈ ಸಲ ಸ್ವಲ್ಪ ಆಯಿಲ್ ಮಿಸ್ ಆಗಿರಲ್ಲ. ಬರ್ಬೇಕಿದ್ದ ಪೂರ್ತಿ ಆಯಿಲ್ ಅಂದ್ರೆ 2,000 ಕೋಟಿ ಲೀಟರ್ ಆಯಿಲ್ ಮಿಸ್ ಆಗಿರುತ್ತೆ. ಅದು ಗೊತ್ತಾಗಿ ಜಾರ್ಜ್ ಶಾಕ್ ಆಗೋಗ್ತಾನೆ. ಅಷ್ಟು ಆಯಿಲ್ ನ ಬಾಲ ಕೈಲಿ ಕಳ್ತನ ಮಾಡಿಸಿರೋದು ಪತಾನೇ ಆಗಿರ್ತಾನೆ. ಅವನ್ ಪ್ಲಾನ್ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಇವಾಗ ಗವರ್ನಮೆಂಟ್ ಅವರು ಆ ಆಯಿಲ್ ಬಚ್ಚಿಟ್ಟಿರೋ ಜಾಗ ಹುಡ್ಕೋಕೆ ಟ್ರೈ ಮಾಡ್ತಾರೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಎಲ್ಲಿ ಅಂತ ಗೊತ್ತಾಗಲ್ಲ. ಈ ಕಡೆ ಊರಿನ ಜನ ಜೆಟ್ರಾಯನ್ ಕಾಣಿಸ್ತಾ ಇಲ್ಲ ಅಂತ ಕಮಿಷನರ್ ಆಫೀಸ್ ಮುಂದೆ ಸೇರಿರ್ತಾರೆ. ಅಲ್ಲಿ ಮಾಯ ಜೆಟ್ರಾಯನ್ ಹುಡುಕಿ ಕೊಡ್ಬೇಕು ಅಂದ್ರೆ ವಾಸು ಎಲ್ಲಿದ್ದಾನೆ ಹೇಳಿ ಅಂತಾನೆ. ಅವಾಗ ಒಬ್ಬ ವಾಸು ಕಾಕಿನಾಡದಿಂದ ನಾಳೆ ರಾತ್ರಿ ಚೆನ್ನೈಗೆ ಬರ್ತಾ ಇದ್ದಾನೆ ಅಂತ ಬಾಯ್ ಬಿಟ್ಬಿಡ್ತಾನೆ. ವಾಸು ಮತ್ತೆ ಅವನ ಫ್ರೆಂಡ್ ಒಂದು ಕಾರ್ಗೆ ಅಡ್ಡ ಹಾಕಿ ಚೆನ್ನೈಗೆ ಬರ್ತಾ ಇರ್ತಾರೆ. ಆ ಕಾರಲ್ಲಿ ಜೆಟ್ರಾಯನ್ನ ಹೆಣ ಇರುತ್ತೆ. ಅದು ವಾಸುಗೆ ಗೊತ್ತೇ ಇರಲ್ಲ. ನೋಡಿದ್ರೆ ಮಾಯ ಬ್ಯಾರಿಕೇಡ್ ಹಾಕಿ ಎಲ್ಲಾ ಗಾಡಿನ ಚೆಕ್ ಮಾಡ್ತಾ ಇರ್ತಾನೆ. ಕೆಲವು ಹುಡುಗರು ಬೈಕ್ ಅಲ್ಲಿ ಎಸ್ಕೇಪ್ ಆಗೋಕೆ ಹೋಗಿ ಸ್ಕಿಡ್ ಆಗಿ ಬೀಳ್ತಾರೆ. ಅದೇ ಟೈಮ್ಗೆ ಕಾರ್ ಕಡೆ ಮಾಯ ಬರ್ತಾ ಇರ್ತಾನೆ. ವಾಸು ಮತ್ತೆ ಅವನ್ ಫ್ರೆಂಡ್ ಕಾರಿಂದ ಇಳಿತಾರೆ. ಮಾಯ ಜೆಟ್ರಾಯನ್ ಬಾಡಿ ನೋಡಿ ಶಾಕ್ ಆಗಿ ಎಲ್ಲಾ ಪೊಲೀಸರನ್ನ ಅಲ್ಲಿಗೆ ಕರೀತಾನೆ. ಆ ಗ್ಯಾಪ್ ಅಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದ ಬೈಕ್ ತಗೊಂಡು ವಾಸು ಮತ್ತೆ ಅವನ್ ಫ್ರೆಂಡ್ ಎಸ್ಕೇಪ್ ಆಗ್ತಾರೆ. ಮಾರನೇ ದಿನ ಊರವರು ಜೆಟ್ರಾಯನ್ ಬಾಡಿನ ರೋಡ್ ಅಲ್ಲಿ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಅದೇ ದಾರಿಲಿ ವಾಸು ಮತ್ತೆ ಅವನ್ ಫ್ರೆಂಡ್ ಬಂದಾಗ ಜೆಟ್ರಾಯನ್ ಹೆಂಡತಿ ನೋಡಿ ಸತ್ತಿರೋದು ರಾಯನ್ನೇ ಅಂತ ಗೊತ್ತಾಗಿ ತುಂಬಾ ಬೇಜಾರಾಗ್ತಾರೆ. ಜೊತೆಗೆ ಅವ್ರ ಕಡೆಯವನಿಂದ ಮನೋಹರನ್ ಅರೆಸ್ಟ್ ಆಗಿರೋದು ಕೂಡ ಗೊತ್ತಾಗುತ್ತೆ. ಜೆಟ್ರಾಯನ್ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಲ್ಲಿ ಮನೋಹರನ್ನ ಆಪ್ತನಿಂದ ಜೆಟ್ರಾಯನ್ ಕೊಲೆಯಾಗಿದ್ದು ಸಿಂಡಿಕೇಟ್ ಟೇಕ್ ಓವರ್ ಆಗಿದ್ದು ಎಲ್ಲಾ ವಿಷಯ ವಾಸುಗೆ ಗೊತ್ತಾಗುತ್ತೆ. ಇಲ್ಲಿ ವಾಸುಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಪತಾನ್ ಯಾಕಷ್ಟು ಆಯಿಲ್ ನ ಕಳ್ಳತನ ಮಾಡಿದ್ದಾನೆ ಅಂತ. ಪತಾನ್ ಯಾಕಷ್ಟು ಆಯಿಲ್ ನ ಕಳ್ಳತನ ಮಾಡಿದ್ದಾನೆ ಅಂದ್ರೆ ಪತಾನ್ ಆ ಮೀನುಗಾರರ ಜಾಗದಲ್ಲಿ ದೊಡ್ಡ ಹಾರ್ಬರ್ ಕಟ್ಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಅದಕ್ಕೆ ಗವರ್ನಮೆಂಟ್ ಪರ್ಮಿಷನ್ ಕೊಡೋದ್ರಲ್ಲಿ ಇರುತ್ತೆ. ಹಾರ್ಬರ್ ಕಟ್ಸೋಕು ಆಯಿಲ್ಗೂ ಏನ್ ಸಂಬಂಧ ಅಂದ್ರೆ ಪತಾನ್ ಹಾರ್ಬರ್ ಕಟ್ಟಿಸ್ತಾ ಇರೋದು ಜಮ್ಮು ಕಾಶ್ಮೀರಲ್ಲಿ ಸಿಗೋ ಲಿಥಿಯಂ ನ ಇಲ್ಲಿಗಲ್ ಆಗಿ ತರಿಸ್ಕೊಳ್ಳೋಕೆ. ಲಿಥಿಯಂ ಇಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಾಡೋದು. ಆಯಿಲ್ ಕಳ್ಳತನ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಸಿಗ್ಲಿಲ್ಲ ಅಂದ್ರೆ ಜನಗಳು ಅವರಾಗಿ ಇವಿಗೆ ಸ್ವಿಚ್ ಆಗ್ತಾರೆ ಅನ್ನೋದು ಪತಾನ್ ನ ಪ್ಲಾನ್ ಆಗಿರುತ್ತೆ. ಅದನ್ನ ಪತಾನ್ ಮನೋಹರನ್ಗೂ ಹೇಳಿರ್ತಾನೆ. ಮನೋಹರನ್ ಅದು ಯಾವತ್ತಿಗೂ ಆಗಲ್ಲ ಅಂತ ಹೇಳಿರ್ತಾನೆ. ಇದು ಇವಾಗ ವಾಸುಗೂ ಗೊತ್ತಾಗುತ್ತೆ. ಇವಾಗ ಕಳೆದೋಗಿರೋ ಆಯಿಲ್ ಹುಡ್ಕೋಕೆ ಬಾಟಿಯಾ ಅನ್ನೋ ಆಫೀಸರ್ ಬರ್ತಾನೆ. ಅವನಿಗೆ ಆಯಿಲ್ ಕಳ್ತನ ಮಾಡಿರೋದು ಗವರ್ನಮೆಂಟ್ ಮೇಲೆ ಪ್ರೆಷರ್ ಹಾಕೋಕೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆದ್ರೆ ಆಯಿಲ್ ಎಲ್ಲಿದೆ ಅಂತ ಮಾತ್ರ ಗೊತ್ತಾಗ್ತಾ ಇರಲ್ಲ. ಆಯಿಲ್ ಬಗ್ಗೆ ತಿಳ್ಕೊಳ್ಳೋಕೆ ಬಾಟಿಯಾ ಮನೋಹರನ್ನ ಕೂಡ ಭೇಟಿ ಆಗ್ತಾನೆ. ಆದ್ರೆ ಮನೋಹರನ್ ಏನನ್ನು ಹೇಳಲ್ಲ. ವಾಸು ಮೂರ್ತಿಗೆ ಹೊಡೆದು ಎಲ್ಲಾ ವಿಷಯ ತಿಳ್ಕೊತಾನೆ. ಆದ್ರೆ ಮೂರ್ತಿಗೆ ಆಗ್ಲಿ ಜಾರ್ಜ್ಗೆ ಆಗ್ಲಿ ಆಯಿಲ್ ಎಲ್ಲಿದೆ ಅಂತ ಗೊತ್ತಿರಲ್ಲ. ಈ ಕಡೆ ಮನೋಹರನ್ ಕೇಸ್ನ ಯಾವ ಲಾಯರ್ ಕೂಡ ತಗೊಳ್ತಾ ಇರಲ್ಲ. ಯಾರು ತಗೋಬಾರ್ದು ಅಂತ ಪೂರ್ಣಿ ತಂದೆನೆ ಹೇಳಿರ್ತಾನೆ. ಆದ್ರೆ ಪೂರ್ಣಿ ವಾಸುನ ಭೇಟಿಯಾಗಿ ಅವಳೇ ಬೇಲ್ ಕೊಡಿಸೋದಾಗಿ ಹೇಳ್ತಾಳೆ. ಅದಕ್ಕೆ ಶ್ರೀನಿವಾಸನ್ ಅನ್ನೋ ಯಾರಿಗೂ ಕೇರ್ ಮಾಡದ ಲಾಯರ್ನ ಭೇಟಿ ಆಗ್ತಾಳೆ. ಆ ಲಾಯರ್ ಬೇಲ್ ಕೊಡಿಸೇ ಸಿದ್ಧ ಅಂತ ತೀರ್ಮಾನ ಮಾಡ್ಕೋತಾನೆ. ಮಾರನೇ ದಿನ ಮನೋಹರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಿರುತ್ತೆ. ಮಾಯಾ ಅಲ್ಲೇ ಮನೋಹರನ್ನ ಕೊಲ್ಲೋಕೆ ಪ್ಲಾನ್ ಮಾಡಿರ್ತಾನೆ. ಅವಾಗ ವಾಸು ಈಚೆ ಬರ್ತಾನೆ ಅಂತ ಈ ರೀತಿ ಪ್ಲಾನ್ ಮಾಡ್ತಾನೆ. ಈ ವಿಷಯ ಪೂರ್ಣಿಯಿಂದ ವಾಸುಗೆ ಗೊತ್ತಾಗಿ ಕೋರ್ಟ್ ಹತ್ರ ಬಂದಿದ್ದ ಎಲ್ಲಾ ರೌಡಿಗಳನ್ನು ಯಾರಿಗೂ ಗೊತ್ತಾಗದ ಹಾಗೆ ಹೊಡೆದು ಓಡಿಸ್ತಾನೆ. ಮನೋಹರನ್ ಬಚಾವಾಗ್ತಾನೆ. ಬಾಲ ಮಾಯಾ ಮನೆಗೆ ಬಂದು ವಾಸು ಮನೋಹರನ್ ಇಬ್ರು ಎಸ್ಕೇಪ್ ಆದ್ರು ಅಂತ ಹೇಳ್ತಾನೆ.
ಇಲ್ಲಿ ಮಾಯಾಗೆ ಇವಾಗ ಬಾಲಾನೆ ಎಲ್ಲ ಆಯಿಲ್ನ ಪತಾನ್ಗೋಸ್ಕರ ಕದ್ದಿರೋದು ಅಂತ ಗೊತ್ತಾಗಿ ಬಾಲಾಗೆ ಬೈತಾನೆ. ಜೊತೆಗೆ ಊಟ ಮಾಡುವಂತ ಊಟ ಕೊಡ್ತಾನೆ. ಬಾಲ ಊಟ ಮಾಡುವಾಗ ಜಿಟ್ರಯನ್ ಕೂಡ ಅವನ್ ಕಡೆ ಹುಡುಗರೆ ಕೊಂದಿದ್ದು ಅಂತ ಹೇಳ್ತಾನೆ. ಅದ್ನ ಕೇಳಿ ಮಾಯಾಗೆ ಕೋಪ ಬಂದು ಬಾಲಾಗೆ ಹೊಡೆದು ಅಲ್ಲಿಂದ ಓಡಿಸ್ತಾನೆ. ಈ ಕಡೆ ವಾಸು 2,000 ಕೋಟಿ ಆಯಿಲ್ ಎಲ್ಲಿದೆ ಅಂತ ಯೋಚನೆ ಮಾಡುವಾಗ ಅವನಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. 10 ವರ್ಷದ ಹಿಂದೆ ಗೌರ್ನಮೆಂಟ್ ಕುಡಿಯೋ ನೀರಿಗೆ ಅಂತ 9 ಕಿಲೋಮೀಟರ್ ಉದ್ದದ ಪೈಪ್ ಅದ್ದಿರ್ತಾರೆ. ಅದು ಆಯಿಲ್ ಪೈಪ್ ಇಂದ 3 ಕಿಲೋಮೀಟರ್ ದೂರ ಇರುತ್ತೆ. ಅಷ್ಟು ಆಯಿಲ್ ಪಕ್ಕ ಆ ವಾಟರ್ ಪೈಪ್ ಅಲ್ಲೇ ಇದೆ ಅಂತ ಡೌಟ್ ಬಂದು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ವಾಸು ಫ್ರೆಂಡ್ ಬೀಡಿ ಸೇದೋಕೆ ಹೋಗ್ತಾನೆ. ಅಲ್ಲಿದ್ದ ಬಾಲ ಕಡೆ ಹುಡುಗರು ಅಲ್ಲಿ ಸೇದ್ಬೇಡ ಅಂತ ಹೇಳ್ತಾರೆ. ಅದ್ರಿಂದ ಆಯಿಲ್ ಆ ಪೈಪ್ ಅಲ್ಲೇ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಇವಾಗ ವಾಸು ಅವ್ರಿರೋ ಜಾಗ ಉಳಿಸ್ಕೊಳ್ಳೋಕೆ ಆಯಿಲ್ ಪೈಪ್ ಲೈನ್ ಆ ಜಾಗದಿಂದ ಕ್ಲಿಯರ್ ಮಾಡ್ಸೋಕೆ ಒಂದು ಪ್ಲಾನ್ ಮಾಡ್ತಾನೆ. ಮೊದಲು ಊರಿನ ಜನರ ಬಳಿಗೆ ಹೋಗಿ ಅಲ್ಲಿ ಹಾರ್ಬರ್ ಬರ್ತಾ ಇರೋ ವಿಷಯ ಹೇಳ್ತಾನೆ. ಆದ್ರೆ ಯಾರು ಅವನ್ ಮಾತ್ ಕೇಳ್ತಾ ಇರಲ್ಲ. ಎಲ್ರಿಗೂ ಇನ್ನೂ ವಾಸು ಕಂಡ್ರೆ ಆಗ್ತಾ ಇರಲ್ಲ. ಅವಾಗ ಅಲ್ಲಿಗೆ ಜೆಟ್ರಾಯನ್ ಹೆಂಡತಿ ವಾಸು ಕೊಟ್ಟಿದ್ದ ದುಡ್ಡಿನ ಲೆಕ್ಕ ಬರ್ದಿದ್ದ ಬುಕ್ ತಂದು ಕೊಡ್ತಾಳೆ. ಅದ್ನ ನೋಡಿ ಇಷ್ಟು ದಿನ ಅವರಿಗೆ ಸಹಾಯ ಮಾಡ್ತಾ ಇದ್ದಿದ್ದು ವಾಸುನೇ ಅಂತ ಎಲ್ರಿಗೂ ಗೊತ್ತಾಗಿ ವಾಸು ಹೇಳೋದ್ನ ಕೇಳೋಕೆ ಒಪ್ಕೋತಾರೆ. ವಾಸು ಅವನ್ ಪ್ಲಾನ್ ನ ಹೇಳ್ತಾನೆ. ಮೊದಲು ಊರಿನ ಮಹಿಳೆಯರೆಲ್ಲ ನೀರ್ ಬೇಕು ಅಂತ ಆ ಗ್ರೌಂಡ್ ಗೆ ಹೋಗಿ ಪ್ರೊಟೆಸ್ಟ್ ಮಾಡ್ಬೇಕು. ಅದೇ ತರ 2,000 ಜನ ಆ ಗ್ರೌಂಡ್ ಗೆ ಹೋಗಿ ಪ್ರೊಟೆಸ್ಟ್ ಶುರು ಮಾಡ್ತಾರೆ. ಪೊಲೀಸರು ಲಾಠಿ ಚಾರ್ಜ್ ಮಾಡುವ ಹಾಗೆ ಕಾಣಿದ್ರೆ ಪಕ್ಕದಲ್ಲೇ ಇರೋ ಹೈವೇ ಕಡೆ ಎಲ್ಲ ಓಡಿದ್ರೆ ಹೈವೇ ಬ್ಲಾಕ್ ಆಗುತ್ತೆ ಅಂತ ಪೊಲೀಸರು ಚಾರ್ಜ್ ಮಾಡಲ್ಲ. ಅದು ಕೂಡ ವಾಸು ಅನ್ಕೊಂಡ ಹಾಗೇನೆ ಆಗುತ್ತೆ. ಈ ಕಡೆ ವಿದೇಶದಿಂದ ರಾಜ್ಯಕ್ಕೆ ಬರೋ ವಸ್ತುಗಳು ಹಾರ್ಬರ್ ತಲುಪದ ಹಾಗೆ ಗಂಡಸರು ಲಾನ್ ತಗೊಂಡು ಹೋಗಿ ಅಡ್ಡ ಹಾಕ್ಬೇಕು. ಕೋಸ್ಟ್ ಗಾರ್ಡ್ಸ್ಗೆ ಹಾರ್ಬರ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿಸಿ ಅಂತ ಫೋರ್ಸ್ ಮಾಡ್ಬೇಕು. ಅದೇ ತರ ನಡೆಯುತ್ತೆ. ಇನ್ನ ವಾಸು ಡೈರೆಕ್ಟ್ ಬಾಟಿಯ ಬಳಿಗೆ ಹೋಗಿ ಆಯಿಲ್ ಎಲ್ಲಿದೆ ಅಂತ ಗೊತ್ತು ಅಂತಾನೆ. ಜಾಗ ತೋರಿಸ್ಬೇಕು ಅಂದ್ರೆ ವಾಸು ಕಂಡೀಷನ್ ಆಗ್ತಾನೆ. ಮೊದಲನೇದು ಅವನ್ ತಂದೆನ ಬೇಲ್ ಮೇಲೆ ಈಚೆ ಬರ್ಬೇಕು. ಹಾರ್ಬರ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳ್ತಾನೆ. ಸರಿ ನೋಡೋಣ ಅಂತ ಬಾಟಿಯ ಆಯಿಲ್ ಎಲ್ಲಿದೆ ತೋರಿಸು ಅಂದ್ರೆ ಬಾಲಾನ ಆಯಿಲ್ ಫ್ಯಾಕ್ಟರಿ, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋ ಜಾಗ ಎಲ್ಲಾನು ತೋರಿಸ್ತಾನೆ. ಆದ್ರಿಂದ ಮೊದಲು ಎಲ್ಲಾನು ಸೀಲ್ ಮಾಡ್ತಾರೆ. ಬಾಲಾಗೆ ಪುಕ ಪುಕ ಅಂತ ಇರುತ್ತೆ. ಹೀಗೆ ವಾಸು ಬಾಟಿಯ ಮತ್ತೆ ಆಫೀಸರ್ನ ರೌಂಡ್ ಓಡಿಸ್ತಾನೆ ಇರ್ತಾನೆ. 4 ದಿನ ಆದ್ರೂ ಆಯಿಲ್ ಎಲ್ಲಿದೆ ಅಂತ ಹೇಳಲ್ಲ. ಎಲ್ಲಾ ಕಡೆ ಪೆಟ್ರೋಲ್ ಡೀಸೆಲ್ ಖಾಲಿ ಆಗ್ತಾ ಇರುತ್ತೆ. ಬೇರೆ ಕಡೆಯಿಂದ ದಿನನಿತ್ಯ ಸಾಮಗ್ರಿ ಬರೋದನ್ನ ಕಡಲಲ್ಲೇ ತಡೆ ಹಿಡಿದಿರ್ತಾರೆ. ಅದರಿಂದ ಜನಗಳೆಲ್ಲ ರೊಚ್ಚಿಗೆದ್ದಿರ್ತಾರೆ. ಇದೇ ಸರಿಯಾದ ಟೈಮ್ ಅನ್ಕೊಂಡ ವಾಸು ಬಾಟಿಯಾಗಿ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡೋಕೆ ಹೇಳ್ತಾನೆ. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮೀನುಗಾರರ ಎಲ್ಲಾ ಕಷ್ಟಗಳನ್ನ ಜನಗಳು ಹೇಳಿರೋದ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ತೋರಿಸಿ ಪತಾನ್ ಒಬ್ಬನಿಂದ ಇಡೀ ನಾರ್ತ್ ಚೆನ್ನೈ ನಾಶ ಆಗುತ್ತೆ ಅಂತ ಹೇಳ್ತಾನೆ. ಅಲ್ಲಿಂದ ಜನಗಳು ಮೀನುಗಾರರಿಗೆ ವಾಸುಗೆ ಸಪೋರ್ಟ್ ಆಗಿ ನಿಂತ್ಕೋತಾರೆ. ಜೊತೆಗೆ ಬಾಟಿಯ ವಾಸುಗೆ ಕೊಟ್ಟಿದ್ದ ಮಾತಿನಂತೆ ಮನೋಹರನ್ಗೆ ಬೇಲ್ ಕೊಡಿಸ್ತಾನೆ. ಈ ಕಡೆ ಇವಾಗ ಮಾಯವೇಲು ಮಗಳನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಮಾಯಾ ಆಸ್ಪತ್ರೆಗೆ ಹೋಗ್ತಾನೆ. ಅವನ ಹೆಂಡತಿ ಮಾಯಾ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ. ಮಾಯಾ ಹೆಂಡತಿ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಬರೋವಾಗ ಅವಳ ಕಾರ್ ಡೀಸೆಲ್ ಖಾಲಿ ಆಗಿರುತ್ತೆ. ಅವಾಗ ಅದೇ ದಾರಿಯಲ್ಲಿ ಬರ್ತಿದ್ದ ಮನೋಹರನ್ ಅವನ ಕಾರಲ್ಲಿ ಮಾಯಾ ಮಗಳು ಮತ್ತೆ ಹೆಂಡತಿನ ಆಸ್ಪತ್ರೆಗೆ ಸೇರಿಸಿರ್ತಾನೆ. ಇದು ಮಾಯಾಗೆ ಗೊತ್ತಾದ್ಮೇಲೆ ಮನೋಹರನ್ ಇಷ್ಟು ಒಳ್ಳೆಯವನು ಅಂತ ಗೊತ್ತಾಗುತ್ತೆ. ಇವಾಗ ಮಾಯಾ ಬಾಲಾಗೆ ಕಾಲ್ ಮಾಡಿ ಕಳ್ತನ ಮಾಡಿರೋ ಆಯಿಲ್ ನ ಗವರ್ನಮೆಂಟ್ ಗೆ ಒಪ್ಸು ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಪತಾನ್ ಬಾಲಾಗೆ ಗ್ರೌಂಡ್ ಗೆ ಹುಡುಗರನ್ನ ಕಳಿಸಿ ಲಾಠಿ ಚಾರ್ಜ್ ಆಗುವ ಹಾಗೆ ಮಾಡಿ ಆಯಿಲ್ ಎಲ್ಲ ಇಲ್ಲಿಗೆ ತಗೊಂಡ್ ಬಾ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಆಯಿಲ್ ಗ್ರೌಂಡ್ ಅಲ್ಲಿ ಇರೋದೇ ಇಲ್ಲ. ವಾಸು ಅವನ ತಂದೆಯ ಇನ್ನೊಬ್ಬ ಗೆಳೆಯನ ಸಹಾಯದಿಂದ ಆ ಪೈಪ್ ಇಂದ ಆಯಿಲ್ ತೆಗೆದು ಕ್ಯಾನ್ ಅಲ್ಲಿ ತುಂಬಿಸಿ ಅವುಗಳನ್ನ ಲಾಂಚ್ ಅಲ್ಲಿ ಹಾಕಿ ಸಮುದ್ರಕ್ಕೆ ಕಳಿಸಿರ್ತಾನೆ. ಅದು ಗೊತ್ತಿಲ್ಲದೆ ಬಾಲಾ ಕಡೆಯವರು ಅಲ್ಲಿಗೆ ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ಲಿ ಅಂತ ಕಲ್ಲಲ್ಲಿ ಹೊಡಿತಾರೆ. ಲಾಠಿ ಚಾರ್ಜ್ ಶುರು ಆಗುತ್ತೆ. ಅಲ್ಲಿಗೆ ಮಾಯಾ ವಾಸು ಎಲ್ರು ಬಂದು ಎಲ್ರೂನು ಸುಮ್ನಿರಿಸ್ತಾರೆ. ಆದ್ರೆ ಬಾಲ ಕಡೆಯ ಒಬ್ಬ ಸ್ನೈಪರ್ ಇಂದ ವಾಸು ತಂದೆಯ ಗೆಳೆಯನನ್ನ ಕೊಲೆ ಮಾಡ್ತಾನೆ. ಮಾಯಾ ಆ ಶೂಟ್ ಮಾಡ್ದವನ್ಗೆ ಶೂಟ್ ಮಾಡ್ತಾನೆ. ಇದೆಲ್ಲ ಒಂದ್ ಕಡೆ ಆಗ್ತಾ ಇದ್ರೆ ದೇವರಿಗೆ ಕೈ ಮುಗಿತಾ ನಿಂತಿದ್ದ ಮನೋಹರನ್ ಮೇಲೆ ಬಾಲ ಇನ್ನೊಂದ್ ಕಡೆ ಅಟ್ಯಾಕ್ ಮಾಡಿ ಮನೋಹರನ್ನ ಕೂಡ ಕೊಲೆ ಮಾಡ್ತಾನೆ. ಇದು ವಾಸುಗೆ ಗೊತ್ತಾಗುತ್ತೆ. ವಾಸು ಹೋಗಿ ಬಾಲನ ಹುಡುಕಿ ಅವನನ್ನ ಆಯಿಲ್ ಅಲ್ಲಿ ಮುಳುಗಿಸಿಕೊಳ್ತಾನೆ. ವಾಸುಗೆ 2 ವರ್ಷ ಶಿಕ್ಷೆ ಆಗುತ್ತೆ. ವಾಸು ಆಯಿಲ್ ಎಲ್ಲಾನು ವಾಪಸ್ ಗವರ್ನಮೆಂಟ್ಗೆ ಕೊಡ್ತಾನೆ. ಅದರಿಂದ ಪೈಪ್ ಲೈನ್ ತೆಗಿಸ್ತಾರೆ. ಪತಾನ್ ಕೂಡ ಆಯಿಲ್ ನ ಇಲ್ಲಿಗಲ್ ಆಗಿ ಪೆಟ್ರೋಲ್ ಡೀಸೆಲ್ ಆಗಿ ಕನ್ವರ್ಟ್ ಮಾಡಿ ಸಿಂಡಿಕೇಟ್ಗೆ ಸಹಾಯ ಮಾಡ್ತಿದ್ದ ಅಂತ ಹಾರ್ಬರ್ ಪ್ರಾಜೆಕ್ಟ್ ನ ಹಾಲ್ಟ್ ಮಾಡ್ತಾರೆ. ಇಲ್ಲಿಗೆ ವಾಸು ಅಂದುಕೊಂಡ ಹಾಗೆ ಮೀನುಗಾರರಿಗೆ ಅವರ ಜಾಗ ಉಳಿಯುತ್ತೆ. ಪೈಪ್ ಲೈನ್ ಹೋಗಿದ್ರಿಂದ ಮೀನ್ ಹಿಡಿಯೋಕು ಅನುಕೂಲ ಆಗುತ್ತೆ. ಇಲ್ಲಿಗೆ ಮೂವಿ ಕೂಡ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.